morning students. Today we discuss about the features of Indian history. Already we discussed about the first 3 points of the features of Indian history. ಬೆಳಗಿನ ಮೊದಲನೇ ವಿದ್ಯಾರ್ಥಿಗಳು ಇದನ್ನ ನಾವು ಭಾರತದ ಇತಿಹಾಸದ ವಿಶೇಷ ಲಕ್ಷಣಗಳನ್ನು ತಿಳಿದುಕೊಳ್ಳೋಣ. ಕಳೆದ ತರಗತಿಯಲ್ಲಿ ಭಾರತದ ಇತಿಹಾಸದ ಮೊದಲ 3 ವಿಶೇಷ ಲಕ್ಷಣಗಳ ಬಗ್ಗೆ ಅಧ್ಯಯನ ಮಾಡಿದ್ವಿ. ಅವು ಯಾವುವು ಅಂದ್ರೆ one is the continuity, of civilization and culture. And second one is evolution in phases. And third one is foreign invasion. These 3 points already we discussed in last class. ಕಳೆದ ನಾವು ತರಗತಿಯಲ್ಲಿ ನಾವು ಈ ಮೊದಲ 3 ವಿಷಯಗಳ ಬಗ್ಗೆ ನಾವು ತಿಳ್ಕೊಂಡಿದ್ವಿ. ಯಾವುದಂದ್ರೆ ನಾಗರಿಕತೆ ಮತ್ತು ಸಂಸ್ಕೃತಿಯ ನಿರಂತರತೆ, ಸರಬದ್ಧ ವಿಕಾಸ, ಮೊದಲಿಗೆ ವಿದೇಶಿ ದಾಳಿಗಳು. ಇದ್ರ ಬಗ್ಗೆ ನಾವು ಬ್ರೀಫ್ ಆಗಿ ತಿಳ್ಕೊಳ್ಳೋದಾದ್ರೆ ಇಂಡಿಯಾ ಹ್ಯಾಸ್ ಎ 4000 years of history and culture, and the Indian history is developed in various stages on necessary modifications like industrialization to Vedic culture to many number of empires, and rise of religions, Islam, Christianity and other religions, and the many number of foreigners were invaded on India through all the ages. And during the modern period, ancient period, medieval period, India witnessed the attack of foreigners. The most important foreign invaders like the Greek, Kushanas, Parthians, Arabs, Turks, Mongolians, Hunas, and Europeans. And next, the dominant and tolerant of Hindu faith. ವಿದ್ಯಾರ್ಥಿಗಳೇ, ಇನ್ನು ಭಾರತದ ಮೊದಲ ಪ್ರಮುಖವಾದಂತಹ ವಿಶೇಷ ಲಕ್ಷಣಗಳಂದ್ರೆ ಭಾರತ ಸುಮಾರು 4000 ವರ್ಷಗಳ ಇತಿಹಾಸವನ್ನು ಹೊಂದಿದೆ. ಭಾರತವು ಸುಮಾರು 4000 ವರ್ಷಗಳ ಇತಿಹಾಸವನ್ನು ಹೊಂದಿದೆ. ಮತ್ತೆ ಭಾರತದ ಇತಿಹಾಸವು ಹಲವಾರು ಹಂತಗಳ ಮೂಲಕ ಹಲವಾರು ಮಾರ್ಪಾಡುಗಳೊಂದಿಗೆ ವಿಕಾಸವನ್ನು ಅಥವಾ ಬೆಳವಣಿಗೆಯನ್ನು ಹೊಂದಿದೆ. ಭಾರತದ ಇತಿಹಾಸ ಪ್ರಾರಂಭವಾಗುವುದು ಸಿಂಧು ನಾಗರಿಕತೆಯಿಂದ, ನಂತರ ವೈದಿಕ ಸಂಸ್ಕೃತಿ, ಹೊಸ ಧರ್ಮಗಳ ಉದಯ, ಹಲವಾರು ಸಾಮ್ರಾಜ್ಯಗಳ ಅಸ್ತಿತ್ವಕ್ಕೆ ಬರುತ್ತೆ. ಉದಾಹರಣೆಗೆ ಮೌರ್ಯ ಸಾಮ್ರಾಜ್ಯ, ಗುಪ್ತ ಸಾಮ್ರಾಜ್ಯ, ವರ್ಧನ ಸಾಮ್ರಾಜ್ಯ, ಅನೇಕ ಪ್ರಾಂತೀಯ ಸಾಮ್ರಾಜ್ಯಗಳು, ಶತವಾಹನರು, ಗುಪ್ತರು, ಕದಂಬರು, ರಾಷ್ಟ್ರಕೂಟರು, ಹೀಗೆ ಹಲವಾರು ಸಂಸ್ಕೃತಿಗಳು ಭಾರತದಲ್ಲಿ ಆಳ್ವಿಕೆಯನ್ನು ನಡೆಸುತ್ತವೆ. ಮತ್ತೆ ಭಾರತದ ಮೇಲೆ ಹಲವಾರು ವಿದೇಶಿ ದಾಳಿ ನಡೆಸುತ್ತಾರೆ. ಪ್ರಾಚೀನ ಕಾಲದಿಂದಲೂ ಆಧುನಿಕ ಕಾಲದವರೆಗೂ ಭಾರತದ ಮೇಲೆ ಅಪಾರ ಸಂಖ್ಯೆಯ ವಿದೇಶಿಯರು ದಾಳಿ ನಡೆಸಿದ್ದಾರೆ. ಕಾರಣ ಭಾರತವು ಅಪಾರವಂತಹ ಸಂಪನ್ಮೂಲವನ್ನು ಹೊಂದಿದೆ. ಈ ಸಂಪನ್ಮೂಲವನ್ನು ದೋಚುವಂತಹ ಉದ್ದೇಶಕ್ಕೋಸ್ಕರವಾಗಿ ಹಲವಾರು ವಿದೇಶಿಯರು ದಾಳಿಯನ್ನು ನಡೆಸಿದ್ದಾರೆ. ಅಂತಹ ಪ್ರಮುಖ ವಿದೇಶಿ ದಾಳಿಕಾರರು ಅಂದ್ರೆ ಮೊದಲಾಗಿ ಗ್ರೀಕರು, ಪಾರ್ಥಿಯನರು, ಕುಶಾಣರು, ಹುಣರು, ಮಂಗೋಲಿಯನರು, ಅರಬರು, ಟರ್ಕರು ಮತ್ತೆ ಯುರೋಪಿಯನರು ಭಾರತದ ಮೇಲೆ ದಾಳಿ ನಡೆಸಿದ್ದಾರೆ. ನೆಕ್ಸ್ಟ್ ಬರೋದು ಡಾಮಿನೆಂಟ್ ಅಂಡ್ ಟಾಲರೆಂಟ್ ಆಫ್ ಹಿಂದೂ ಫೈತ್. ಡಾಮಿನೆಂಟ್ ಅಂಡ್ ಟಾಲರೆಂಟ್ ಆಫ್ ಹಿಂದೂ ಫೈತ್. ಇದು ಪ್ರಬಲ ಮತ್ತೆ ಸಹಿಷ್ಣುತಾ ಭಾವದ ಹಿಂದೂ ಧರ್ಮ. India is a homeland of various religions. The many number of religions are established in India. Hence India called as a homeland of various religions like Hinduism,
Jainism, Buddhism, Sikhism, Parsi and other religions. Hence India called as a homeland of various religions. Among them, the Hinduism is the most important prominent religion of the country, and it is called as a Sanatana Dharma or oldest religion. And then some important slokas give the information regarding the unity, harmony, social and religious harmony of Indians. They are Sarve Jana Sukhino Bhavantu, Vasudhaiva Kutumbakam. Sarve Jana Sukhino Bhavantu and Vasudhaiva Kutumbakam are the two important slokas give the unity among the Indians. Hence, the dominant and tolerant of Hindu faith is another most important feature of Indian history. ಇನ್ನು ಭಾರತದ ಇತಿಹಾಸದ ಮತ್ತೊಂದು ಪ್ರಮುಖವಾದಂತಹ ಲಕ್ಷಣ ಅಂತಂದ್ರೆ ಪ್ರಬಲ ಮತ್ತೆ ಸಹಿಷ್ಣುತ ಭಾವದ ಹಿಂದೂ ಧರ್ಮ. ಭಾರತವು ಹಲವಾರು ಧರ್ಮಗಳ ಉಗಮ ಸ್ಥಾನವಾಗಿದೆ. ಅಂದ್ರೆ ಭಾರತದ ಹಲವಾರು ಧರ್ಮಗಳ ಸ್ಥಾಪನೆ ಆಗಿವೆ. ಹಾಗಾಗಿ ಭಾರತವನ್ನು ನಾವು ಹಲವಾರು ಧರ್ಮಗಳ ಉಗಮ ಸ್ಥಾನ ಎಂದು ಕರೆಯುತ್ತೇವೆ. ಭಾರತವು ಹಲವಾರು ಧರ್ಮಗಳ ಉಗಮ ಸ್ಥಾನವಾಗಿದೆ. ಉದಾಹರಣೆಗೆ ಹಿಂದೂ ಧರ್ಮ, ಜೈನ ಧರ್ಮ, ಬೌದ್ಧ ಧರ್ಮ, ಸಿಖ್ ಧರ್ಮ ಇವು ಭಾರತದಲ್ಲಿ ಸ್ಥಾಪನೆ ಆಗಿರುವ ಪ್ರಮುಖವಾದ ಧರ್ಮಗಳಾಗಿವೆ. ಈ ಧರ್ಮಗಳಲ್ಲಿ ಹಿಂದೂ ಧರ್ಮವು ಅತ್ಯಂತ ಪುರಾತನವಾದಂತಹ ಧರ್ಮವಾಗಿದೆ. ಇದನ್ನು ಸನಾತನ ಧರ್ಮ ಎಂದರೂ ಸಹ ಕರೆಯುತ್ತೇವೆ. ಈ ಧರ್ಮದಲ್ಲಿ ಎರಡು ಶ್ಲೋಕಗಳು ಭಾರತೀಯರ ಐಕ್ಯತೆಯ ಬಗ್ಗೆ, ಸಾಮಾಜಿಕ ಮತ್ತು ಧಾರ್ಮಿಕ ಸಹಿಷ್ಣುತೆಯ ಜೀವನದ ಬಗ್ಗೆ ಮಾಹಿತಿಯನ್ನು ತಿಳಿಸುತ್ತೆ. ಆ ಎರಡು ಶ್ಲೋಕಗಳಂದ್ರೆ ಸರ್ವೇ ಜನ ಸುಖಿನೋ ಭವಂತು ಮತ್ತೆ ವಸುದೈವ ಕುಟುಂಬಂ. ಅಂದ್ರೆ ಇಡೀ ವಿಶ್ವದಲ್ಲಿರುವ ಜನರೆಲ್ಲರೂ ಸಹ ಸಹೋದರರಿದ್ದಂಗೆ, ಎಲ್ಲರೂ ಸಹ ಸುಖ ಶಾಂತಿಯಿಂದ ಜೀವನವನ್ನು ನಡೆಸಬೇಕೆಂದು ತಿಳಿಸುತ್ತೆ. ಹಾಗಾಗಿ ಈ ಪ್ರಬಲ ಮತ್ತೆ ಸಹಿಷ್ಣುತ ಭಾವದ ಹಿಂದೂ ಧರ್ಮವು ಸಹ ಭಾರತದ ಒಂದು ಪ್ರಮುಖವಾದ ವಿಶಿಷ್ಟ ಲಕ್ಷಣ ಆಗಿದೆ. ನೆಕ್ಸ್ಟ್ ಕಾಂಟ್ರಿಬ್ಯೂಷನ್ ಟು ದ ವರ್ಲ್ಡ್. Indians is a rich contribution in the fields of astronomy, astrology, medicine, geometry, on religion and other fields. Medicine, astronomy and various fields. Even recognized the more than 32 sites as a World Heritage Sites. Even recognized the more than 32 Indian sites recognized as a World Heritage Sites. They are the Khajuraho temples, Taj Mahal, Western Ghats, the forts of Rajasthan, and Church of Goa, and Patalgalo, Hampi, and other places. These places completely look after by UNO. It is the most important contribution of Indians to the world. And then the Indians give the rich contribution in the medicine field. Dhanvantari, Charaka, Shusha were the famous physicians. Dhanvantari called as a father of Indian medicine. And Charaka and Shushas give the rich contribution in the field of medicine. And then the Indians discovered the Kathakali, Kuchipudi, Mohiniyattam and other music and dancing in the field of music and dance. And then the universities like Nalanda, Shishila, Ajanta, Mathura, Kanchi and other universities attract the foreign students. And also Indians give the rich contribution in metallurgical skills like Mehrauli pillar inscription. These are the most important contribution of Indians to the world. ವಿಶ್ವಕ್ಕೆ ಭಾರತೀಯರ ಕೊಡುಗೆ
ಇದು ಸಹ ಭಾರತ ಇತಿಹಾಸದ ಒಂದು ಪ್ರಮುಖವಾದ ಲಕ್ಷಣವಾಗಿದೆ. ಭಾರತೀಯರು ಅಗಣಿತವಾದ ಸಾಧನೆಯನ್ನು ನಾವು ಮಾಡಿರುವುದನ್ನು ಕಾಣಬಹುದಾಗಿದೆ. ಕಲೆ ಮತ್ತು ಆಶೀರ್ವಾದವಾಗಿರ್ಬೋದು, ವಿಜ್ಞಾನ ತಂತ್ರಜ್ಞಾನದಲ್ಲಾಗಿರ್ಬೋದು, ಲೋಹಶಾಸ್ತ್ರದಲ್ಲಾಗಿರ್ಬೋದು, ಜ್ಯೋತಿಷ ಶಾಸ್ತ್ರದಲ್ಲಾಗಿರ್ಬೋದು, ಹೀಗೆ ಹಲವಾರು ಕ್ಷೇತ್ರಗಳಲ್ಲಿ ಭಾರತೀಯರು ಉನ್ನತವಾದಂತಹ ಸಾಧನೆಯನ್ನ ಮಾಡಿದ್ದಾರೆ. ಹಾಗಾಗಿ ಅವರ ಈ ಸಾಧನೆಗಳು ಸಹ ಭಾರತದ ಒಂದು ವಿಶಿಷ್ಟವಾದ ಲಕ್ಷಣಗಳಾಗಿವೆ. ಮೊದಲಾಗಿ ವಿಶ್ವ ಸಮಸ್ಯೆಯು ತನ್ನ ವಿಶ್ವ ಪಾರಂಪರಿಕ ಪಟ್ಟಿಗೆ ಭಾರತದ ಸುಮಾರು 32ಕ್ಕೂ ಅಧಿಕ ಸ್ಥಳಗಳನ್ನು ಸೇರ್ಪಡೆ ಮಾಡಿಕೊಂಡಿದೆ. ವಿಶ್ವ ಸಮಸ್ಯೆಯು ತನ್ನ ಭಾರತದ 32 ಪ್ರದೇಶಗಳನ್ನು ತನ್ನ ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರ್ಪಡೆಗೊಳಿಸಿದೆ. ಅವುಗಳಲ್ಲಿ ಪ್ರಮುಖವಾದವುಗಳಂತಂದ್ರೆ ತಾಜ್ ಮಹಲ್ ಆಗಿರ್ಬೋದು, ರಾಜಸ್ಥಾನದ ಕೋಟೆಗಳಾಗಿರ್ಬೋದು, ಅರಮನೆಗಳಾಗಿರ್ಬೋದು, ಗೋವಾದ ಚರ್ಚ್ಗಳಾಗಿರ್ಬೋದು, ಜಂತರ್ ಮಂತರ್ ಕಟ್ಟಡ ಆಗಿರ್ಬೋದು, ಮತ್ತು ಪಶ್ಚಿಮ ಘಟ್ಟಗಳಾಗಿರ್ಬೋದು, ಮತ್ತೆ ಹಂಪಿ ಆಗಿರ್ಬೋದು, ಪಟ್ಟದಕಲ್ಲು ಆಗಿರ್ಬೋದು, ಹೀಗೆ ಹಲವಾರು ಪ್ರದೇಶಗಳನ್ನು ವಿಶ್ವ ಸಮಸ್ಯೆಯು ತನ್ನ ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರ್ಪಡೆ ಮಾಡಿಕೊಂಡಿದೆ. ಇದು ಭಾರತದ ಒಂದು ಅತ್ಯಂತ ಪ್ರಮುಖವಾದ ಲಕ್ಷಣವಾಗಿದೆ. ಮತ್ತು ಭಾರತೀಯರು ವೈದ್ಯಕೀಯ ಶಾಸ್ತ್ರದಲ್ಲಿ ಅಮೋಘವಾದ ಸಾಧನೆ ಮಾಡಿದ್ದಾರೆ. ಪ್ರಾಚೀನ ಕಾಲದಲ್ಲಿ ಧನ್ವಂತರಿ, ಚರಕ ಮತ್ತು ಶಿಶುರ ಎಂಬಂತಹ ಪ್ರಸಿದ್ಧ ವೈದ್ಯರು ಭಾರತದಲ್ಲಿ ನೆಲೆಸಿದ್ದರು. ಈ ಧನ್ವಂತರಿಯನ್ನು ನಾವು ಭಾರತದ ವೈದ್ಯಶಾಸ್ತ್ರದ ಪಿತಾಮಹ ಎಂದು ಕರಿತೀವಿ. ಚರಕ ಮತ್ತು ಶಿಶುರ ಸಹ ಪ್ರಮುಖರಾದ ವೈದ್ಯರಾಗಿ ಇವರು ಅನೇಕ ರೋಗಗಳ ಬಗ್ಗೆ, ಅವುಗಳ ಗುಣಪಡಿಸುವ ವಿಧಾನಗಳ ಬಗ್ಗೆ ಮಾಹಿತಿಯನ್ನು ತಿಳಿಸಿದ್ದಾರೆ. ಮತ್ತೆ ಭಾರತೀಯರು ನೃತ್ಯ ಮತ್ತು ಸಂಗೀತದಲ್ಲಿ ಸಹ ಅಪಾರವಾದ ಕೊಡುಗೆಯನ್ನು ನೀಡಿದ್ದಾರೆ. ಕಥಕ್ಕಳಿ, ಕುಚಿಪುಡಿ, ಮೋಹಿನಿಯಾಟ್ಟಂ, ಭರತನಾಟ್ಯ ಹೀಗೆ ಹಲವಾರು ಸಂಗೀತ ಕಲೆಗಳನ್ನು ವಿಶ್ವಕ್ಕೆ ಪರಿಚಯಿಸಿದ ಕೀರ್ತಿ ಭಾರತೀಯರಿಗೆ ಸಲ್ಲುತ್ತೆ. ಮತ್ತೆ ಶಿಕ್ಷಣ ಕ್ಷೇತ್ರದಲ್ಲಿ ಸಹ ಭಾರತೀಯರು ಅಮೋಘವಾದ ಸಾಧನೆ ಮಾಡಿದ್ದಾರೆ. ಪ್ರಾಚೀನ ಕಾಲದ ನಳಂದ, ತಕ್ಷಶಿಲಾ, ಅಜಂತ, ಕಂಚಿ, ಬುದ್ಧರ ಮೊದಲಾದ ವಿಶ್ವವಿದ್ಯಾಲಯಗಳು ವಿದೇಶಿ ವಿದ್ಯಾರ್ಥಿಗಳನ್ನ ಆಕರ್ಷಣೆ ಮಾಡ್ತಾ ಇದ್ದರು. ಈಗ ಉನ್ನತವಾದ ಶಿಕ್ಷಣವನ್ನು ಈ ವಿಶ್ವವಿದ್ಯಾಲಯಗಳಲ್ಲಿ ನೀಡಲಾಗ್ತಾ ಇರುತ್ತೆ. ಹಾಗಾಗಿ ಇವು ಸಹ ಭಾರತದ ಒಂದು ಪ್ರಮುಖವಾದ ವಿಶಿಷ್ಟ ಲಕ್ಷಣ ಆಗಿದೆ. ನೆಕ್ಸ್ಟ್, ಇಂಡಿಯಾ ಆಸ್ ಎ ಕಂಟ್ರಿ, ಅಟ್ರಾಕ್ಷನ್ ಆಫ್ ಫಾರಿನರ್ಸ್. India has enormous natural resources: hills, mountains, gardens. Hence, many number of foreigners came to India. The universities like Nalanda, Takshashila. These universities not only attracted the Indian students but also attracted the foreign students. Hence, many number of foreign rulers, invaders, and historians and philosophers came to India. Hence, India as a country of attraction for foreigners. It is another most important social features of Indian history. ಭಾರತವು ವಿದೇಶಿಯರ ಆಕರ್ಷಣೆಯ ಕೇಂದ್ರವಾಗಿದೆ. ಭಾರತವು ವಿದೇಶಿಯರ ಆಕರ್ಷಣೆ ಒಳಪಡಿಸಬೇಕಾದ್ರೆ ಭಾರತದಲ್ಲಿ ಅಪಾರವಾದ ಅಗಣಿತವಾದ ಸಂಪತ್ತಿದ್ದು, ನೈಸರ್ಗಿಕ ಸಂಪನ್ಮೂಲಗಳಿದ್ದು, ಸಂಬಾರ ಪದಾರ್ಥಗಳಿದ್ದು, ಮತ್ತೆ ವಿಶ್ವವಿದ್ಯಾಲಯಗಳಿದ್ದು. ಉದಾಹರಣೆಗೆ ನಳಂದ ಮತ್ತೆ ತಕ್ಷಶಿಲಾ ವಿಶ್ವವಿದ್ಯಾಲಯಗಳು. ಇವು ಭಾರತೀಯ ವಿದ್ಯಾರ್ಥಿಗಳಲ್ಲದೆ ವಿದೇಶಿ ವಿದ್ಯಾರ್ಥಿಗಳನ್ನು ಸಹ ಆಕರ್ಷಣೆಗೆ ಒಳಪಡಿಸಿತ್ತು. ಅಂದರೆ ವಿದೇಶಿ ವಿದ್ಯಾರ್ಥಿಗಳು ಸಹ ಭಾರತದಲ್ಲಿ ಬಂದು ವಿದ್ಯಾಭ್ಯಾಸವನ್ನು ಪಡೆದಿದ್ದರು. ಉದಾಹರಣೆಗೆ ವೀನಸ್ ತಾಂಗೆ ಆಗಿರ್ಬೋದು, ನಳಂದ ವಿಶ್ವವಿದ್ಯಾಲಯದಲ್ಲಿ ವಿದ್ಯಾಭ್ಯಾಸವನ್ನು ಪಡೀತಾರೆ. ಹೀಗಾಗಿ ಈ ಗಿರಿಧಾಮಗಳು, ಪರ್ವತಗಳು, ಹಿಮಾಲಯ ಪರ್ವತ ಆಗಿರ್ಬೋದು, ಮತ್ತೆ ಅರಾವಳಿ, ಸಹ್ಯಾದ್ರಿ, ವಿಂಧ್ಯ ಮೊದಲಾದ ಪರ್ವತಗಳಾಗಿರ್ಬೋದು, ಗಿರಿಧಾಮಗಳಾಗಿರ್ಬೋದು, ಉದ್ಯಾನವನಗಳಾಗಿರ್ಬೋದು, ಇವು ವಿದೇಶಿಯರನ್ನು ಆಕರ್ಷಣೆಗೆ ಒಳಪಡಿಸಿದೆ. ಹಾಗೆ ಸಹಸ್ರಾರು ಸಂಖ್ಯೆಯ ವಿದೇಶಿಯರು ಭಾರತಕ್ಕೆ ಭೇಟಿ ನೀಡ್ತಾರೆ. ಹಾಗೆ ಇವೆಲ್ಲವೂ ಸಹ ಭಾರತದ ಒಂದು ವಿಶಿಷ್ಟವಾದ ಲಕ್ಷಣಗಳಾಗಿವೆ. ಭಾರತದ ವಿಶಿಷ್ಟ ಪ್ರಮುಖವಾದ ಲಕ್ಷಣಗಳಂದ್ರೆ ಒಂದನೇದಾಗಿ ನಿರಂತರವಾದ ನಾಗರಿಕತೆ ಮತ್ತು ಸಂಸ್ಕೃತಿ, ಸ್ಥಳಬದ್ಧ ವಿಕಾಸ, ಮೂರನೇದಾಗಿ ವಿದೇಶಿ ದಾಳಿಗಳು, ನಾಲ್ಕನೇದಾಗಿ ಪ್ರಬಲ ಮತ್ತೆ ಸಹಿಷ್ಣುತ ಭಾವದ ಹಿಂದೂ ಧರ್ಮ, ಜಗತ್ತಿನ ಕೊಡುಗೆಗಳು, ಮತ್ತೆ ಆ ವಿದೇಶಿಯರ ಆಕರ್ಷಣೆಯ ಕೇಂದ್ರವಾಗಿ ಭಾರತ. ಇವು
ಭಾರತದ ಪ್ರಮುಖವಾದ ವಿಶಿಷ್ಟ ಲಕ್ಷಣ ಆಗಿದೆ. Next we discuss about the unity and diversity. Unity and diversity. It is another most important feature of Indian history. India called as the unity and diversity nation. Why? Because various numbers of religions, various numbers of culture, civilization, and various types of racial peoples were settled in India. Hence, India called as a unity and diversity nation. ಇದು ಭಾರತವು ವೈವಿಧ್ಯತೆಯಲ್ಲಿ ಏಕತೆಯ ರಾಷ್ಟ್ರವಾಗಿದೆ. ಇದು ಭಾರತದ ಇತಿಹಾಸದ ಒಂದು ಅತ್ಯಂತ ಪ್ರಮುಖವಾದ ಲಕ್ಷಣ ಆಗಿದೆ. ಯಾಕೆಂದರೆ ಭಾರತದಲ್ಲಿ ಅಪಾರ ಸಂಖ್ಯೆಯ ಅಥವಾ ಹಲವಾರು ಜನರಿದ್ದಾರೆ, ಹಲವಾರು ಸಂಸ್ಕೃತಿ ನಾಗರಿಕತೆಗಳಿವೆ, ಅದೇ ಧರ್ಮಗಳಿವೆ, ಸಾಮಾಜಿಕ, ಧಾರ್ಮಿಕ, ಆರ್ಥಿಕ, ಶೈಕ್ಷಣಿಕ, ಉಡುಗೆ ತೊಡುಗೆಗಳ ವಿಧಾನಗಳನ್ನು ಭಾರತದಲ್ಲಿ ನಾವು ಕಾಣಬಹುದಾಗಿದೆ. ಹಾಗಾಗಿ ಭಾರತವನ್ನು ನಾವೇನು ಕರಿತೇವೆ, ವೈವಿಧ್ಯತೆಯಲ್ಲಿ ಏಕತೆಯ ರಾಷ್ಟ್ರ ಎಂದು ಕರೆದಿರುವುದು. ಇದು ಸಹ ಭಾರತದ ಅಂದರೆ ವೈವಿಧ್ಯತೆಯಲ್ಲಿ ಏಕತೆ, ಇದು ಭಾರತದ ಒಂದು ಅತ್ಯಂತ ಪ್ರಮುಖವಾದಂತಹ ಲಕ್ಷಣ ಆಗಿದೆ. ಕೊನೆಗೆ ಡೈವರ್ಸಿಟಿ ಫ್ಯಾಕ್ಟರ್ಸ್. India has both unity and diversity factors. First one is diversity factors. Physical diversity. India has a physical or geographical diversities. Why? Because we see the coldest place on hottest place in India, and the hills, and also we see the rivers. Hence, India has a physical diversity. India has a coldest Siachen place and hottest Rajasthan deserts. Hence, India has a coldest or physical diversity nation. ಭಾರತದಲ್ಲಿ ಭೌಗೋಳಿಕ ವೈವಿಧ್ಯತೆಯನ್ನು ಹೊಂದಿದೆ. ವೈವಿಧ್ಯತೆ ಅಂದರೆ ಹಲವಾರು ರೀತಿಯಲ್ಲಿರೋದು, ಹಲವಾರು ವಿಧಿಗಳು ನಮ್ಮ ಭಾರತದಲ್ಲಿ ಇರೋದು. ಅದು ಯಾವುದು ಅಂತಂದರೆ, ಭಾರತದಲ್ಲಿ ಅತಿ ಶೀತವಾದ ಹಿಮಾಲಯ ಪರ್ವತ ಇದೆ. ಅದೇ ರೀತಿಯಾಗಿ ಭಾರತದಲ್ಲಿ ಅತಿ ಉಷ್ಣತೆಯಿಂದ ಕೂಡಿದಂತಹ ರಾಜಸ್ಥಾನದ ಮರುಭೂಮಿಗಳಿದೆ. ಹಾಗಾಗಿ ಒಂದು ಕಡೆ ಅತಿ ಶೀತ ಪ್ರದೇಶಗಳಿವೆ, ಮತ್ತೊಂದು ಕಡೆ ಅತಿ ಹೆಚ್ಚು ಉಷ್ಣದ ಪ್ರದೇಶಗಳಿವೆ, ಮತ್ತೆ ಎತ್ತರವಾದ ಹಿಮಾಲಯ ಪರ್ವತ ಇದೆ. ಹಾಗಾಗಿ ಭಾರತವು ಭೌಗೋಳಿಕ ವೈವಿಧ್ಯತೆಯನ್ನು ಹೊಂದಿದೆ. ನೆಕ್ಸ್ಟ್, glacier and linguistic diversity. India has a many number of racial peoples like Mongolians, Negroids, Australians, Mediterraneans, and more than 1,600 languages are there in India. Hence, India has a racial and linguistic diversity. It is another important feature of Indian history. ಭಾರತವು ಜನಾಂಗೀಯ ಮತ್ತು ಭಾಷಾ ವೈವಿಧ್ಯತೆಯನ್ನು ಹೊಂದಿದೆ. ಭಾರತವು ಜನಾಂಗೀಯ ಮತ್ತು ಭಾಷಾ ವೈವಿಧ್ಯತೆಯನ್ನು ಹೊಂದಿದೆ ಅಂದರೆ ಭಾರತದಲ್ಲಿ ಹಲವಾರು ಜನಾಂಗಕ್ಕೆ ಸೇರಿದ ಜನ ವಾಸ ಮಾಡ್ತಾ ಇದ್ದಾರೆ. ಉದಾಹರಣೆಗೆ ಮೆಡಿಟರೇನಿಯನ್ ಆಗಿರ್ಬೋದು, ನೀಗ್ರೋಗಳಾಗಿರ್ಬೋದು, ಆರ್ಫಿನೇಟ್ಸ್ ಆಗಿರ್ಬೋದು,
ಪ್ರೊಟೋ ಆಸ್ಟ್ರೇಲಿಯಟ್ಸ್ ಆಗಿರ್ಬೋದು, ಮತ್ತೆ ಮಂಗೋಲಿಯಗಳಾಗಿರ್ಬೋದು, ಹೀಗೆ ಹಲವಾರು ಜನಾಂಗದ ಜನ ಭಾರತದಲ್ಲಿ ವಾಸ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಭಾರತದಲ್ಲಿ ಸುಮಾರು 1600ಕ್ಕೂ ಅಧಿಕ ಭಾಷೆಗಳನ್ನು ನಾವು ಕಾಣ್ತೀವಿ. ಅಂದರೆ 1600ಕ್ಕೂ ಅಧಿಕ ಭಾಷೆಗಳನ್ನು ಮಾತನಾಡುವಂಥ ಜನವನ್ನು ನಾವು ಭಾರತದಲ್ಲಿ ಕಾಣ್ತೀವಿ. ಹಾಗಾಗಿ ಭಾರತವು ಜನಾಂಗೀಯ ಮತ್ತೆ ಭಾಷಾ ವೈವಿಧ್ಯತೆಯನ್ನು ಹೊಂದಿದೆ. ನೆಕ್ಸ್ಟ್ social and religion diversity. Social and religious diversity. Many number of religions are there in India, like Hinduism, Jainism, Buddhism, Christianity, Islam, Sikh, Hebrew, Parsi and other religions are there in India. Hence, India has a religious diversity. And the many number of caste, cults, system, traditions, food habits, the system are there in India. Hence, India has a social and religious diversity. It is a social and religious diversity is another feature of Indian history. ಭಾರತದಲ್ಲಿ ಸಾಮಾಜಿಕ ಮತ್ತು ಧಾರ್ಮಿಕ ವೈವಿಧ್ಯತೆಯನ್ನು ಕಾಣುತ್ತೇವೆ. ಭಾರತದಲ್ಲಿ ಹಲವಾರು ಧರ್ಮಗಳಿವೆ. ಹಿಂದೂ ಧರ್ಮ, ಜೈನ ಧರ್ಮ, ಬೌದ್ಧ ಧರ್ಮ, ಇಸ್ಲಾಂ, ಸಿಖ್, ಮುಸ್ಲಿಂ, ಹೀಗೆ ಹಲವಾರು ಧರ್ಮಗಳನ್ನು ನಾವು ಕಾಣ್ತೀವಿ. ಹಾಗಾಗಿ ಭಾರತವನ್ನು ನಾವು ಧಾರ್ಮಿಕ ವೈವಿಧ್ಯತೆಯ ದೇಶ ಎಂದು ಕರೆಯುತ್ತೇವೆ. ಭಾರತ ಹಲವಾರು ಪದ್ಧತಿಗಳನ್ನು ಕೊಡ್ತೇವೆ. ಸಾಮಾಜಿಕವಾದ ನಿಯಮಗಳನ್ನು ಕಾಣ್ತೇವೆ. ಸಾಮಾಜಿಕವಾದ ನಿಯಮಗಳನ್ನು ಕಾಣ್ತೇವೆ. ಅಂದರೆ ನಿಯಮಗಳಂದರೆ ಜಾತಿ ವ್ಯವಸ್ಥೆ ಆಗಿರ್ಬೋದು, ಪಂಥಗಳಾಗಿರ್ಬೋದು, ಉಡುಗೆ ತೊಡುಗೆ ಆಗಿರ್ಬೋದು, ಮತ್ತೆ ವಸ್ತ್ರದ ವಿಧಾನವನ್ನು ಕಾಣಬಹುದು. ಹೀಗಾಗಿ ಸಾಮಾಜಿಕವಾಗಿ ಭಾರತವು ವೈವಿಧ್ಯತೆಯನ್ನು ಹೊಂದಿದೆ. ಹಾಗಾಗಿ ಸಾಮಾಜಿಕ ಮತ್ತು ಧಾರ್ಮಿಕ ವೈವಿಧ್ಯತೆಯು ಸಹ ಭಾರತದ ಇತಿಹಾಸದ ಒಂದು ಪ್ರಮುಖ ಲಕ್ಷಣ ಆಗಿದೆ. ನೆಕ್ಸ್ಟ್ ಎಕನಾಮಿಕ್ ಡೈವರ್ಸಿಟಿ. The economic inequality is another important feature of Indian history throughout all the ages. Economy was unequally distributed from immemorial time to till today. Some places, some states are very developed, very rich places, but on the other hand, very poor places or poor states. Hence, India has a economic diversity. ಇನ್ನು ಭಾರತವು ಆರ್ಥಿಕ ವೈವಿಧ್ಯತೆಯನ್ನು ಹೊಂದಿದೆ. ಅಂದರೆ ಭಾರತದಲ್ಲಿ ಆರ್ಥಿಕತೆಯು ಅಸಮರ್ಪಕವಾಗಿ ಹಂಚಿಕೆ ಆಗಿದೆ. ಅಂದರೆ ಒಂದು ಪ್ರದೇಶದಲ್ಲಿ ಹೆಚ್ಚು ಸಂಪತ್ತು ಕೇಂದ್ರೀಕೃತವಾಗಿದೆ, ಮತ್ತೊಂದು ಪ್ರದೇಶದಲ್ಲಿ ಅತಿ ಕಡಿಮೆ ಸಂಪತ್ತು ಕೇಂದ್ರೀಕೃತವಾಗಿದೆ. ಇದನ್ನು ನಾವು ಆರ್ಥಿಕ ಅಸಮಾನತೆ ಎಂದು ಕಾಣ್ತೇವೆ. ನೋಡಿ, ಭಾರತದಲ್ಲಿ ಕೆಲವೊಂದು ರಾಜ್ಯಗಳು ಹೆಚ್ಚು ಅಭಿವೃದ್ಧಿಯಾಗಿ, ಪಂಜಾಬ್, ಹರಿಯಾಣ ಇವು ಹೆಚ್ಚು ಅಭಿವೃದ್ಧಿಯನ್ನು ಹೊಂದಿವೆ. ಅದೇ ರೀತಿಯಾಗಿ ಬಿಹಾರ ಮೊದಲಾದ ರಾಜ್ಯಗಳು ಅನಾಭಿವೃದ್ಧಿಯನ್ನು ಹೊಂದಿವೆ. ಹೀಗಾಗಿ ಭಾರತದಲ್ಲಿ ಪ್ರಾಚೀನ ಕಾಲದಿಂದಲೂ ಸಹ ಕೆಲವೊಂದು ಪ್ರದೇಶಗಳು ಅಭಿವೃದ್ಧಿಯಾಗಿದ್ದರೆ, ಪ್ರದೇಶಗಳು ಅನಾಭಿವೃದ್ಧಿಯನ್ನು ಹೊಂದಿವೆ. ಹಾಗಾಗಿ ಆರ್ಥಿಕ ಅಸಮಾನತೆಯು ಸಹ ಭಾರತದ ಒಂದು ವಿಶಿಷ್ಟ ವೈವಿಧ್ಯತೆ ಆಗಿದೆ. ನೆಕ್ಸ್ಟ್, these are the important diversity factors. In spite of India has some important unified factors. Hence, India called as a unity and diversity nation. What are the important unified factors are there in India? They are ಎಲ್ಲ ಅಂಶಗಳು ಏನೋ ಭೌಗೋಳಿಕ ವೈವಿಧ್ಯತೆ, ಧಾರ್ಮಿಕ ಮತ್ತು ಸಾಮಾಜಿಕ ವೈವಿಧ್ಯತೆ, ಜನಾಂಗೀಯ ಮತ್ತು ಭಾಷಾ ವೈವಿಧ್ಯತೆ, ಆರ್ಥಿಕ ವೈವಿಧ್ಯತೆ ಇವೆಲ್ಲವೂ ಸಹ ಭಾರತದ ವೈವಿಧ್ಯತೆಯ ಅಂಶಗಳು. ಈ ವೈವಿಧ್ಯತೆಯ ಅಂಶಗಳ ಜೊತೆಗೂ ಭಾರತದಲ್ಲಿ ಏಕತೆಯನ್ನು ಹೊಂದಿದೆ.
ಭಾರತದಲ್ಲಿ ಏಕತೆಯನ್ನು ಕಾಣಬಹುದಾಗಿದೆ. ಹಾಗಾದ್ರೆ ಏಕತೆಯನ್ನು ಮೂಡಿಸುವ ಅಂಶಗಳು ಯಾವುವು ಅಂದ್ರೆ ಅವು the most important unified factors of India. The first one is geographical unity. India is located from Himalaya in north to Indian Ocean and south. It is called as a India. Hence, India has a geographical unity. ಏನು ಭಾರತವು ಭೌಗೋಳಿಕ ಏಕತೆಯನ್ನು ಹೊಂದಿದೆ. ಅಂದರೆ ಭಾರತವು ಉತ್ತರದಲ್ಲಿ ಹಿಮಾಲಯದಿಂದ ದಕ್ಷಿಣದಲ್ಲಿ ಹಿಂದೂ ಮಹಾಸಾಗರದವರೆಗೆ ಹಬ್ಬಿದೆ. ಈ ಪ್ರದೇಶವನ್ನು ನಾವು ಭಾರತ ಎಂದು ಕರಿತೀವಿ. ಮತ್ತೆ ಪೂರ್ವ ಪಶ್ಚಿಮದಲ್ಲಿ ನೋಡಿದ್ರೆ ಬಂಗಾಳಕೊಲ್ಲಿ, ಅರೇಬಿಯ ಸಮುದ್ರ ನೋಡ್ತೀವಿ. ಹೀಗೆ ಮತ್ತೆ ಹಲವಾರು ನೆರೆಯ ರಾಷ್ಟ್ರಗಳನ್ನು ಸಹ ಕಾಣಬಹುದಾಗಿದೆ. ಈ ಎಲ್ಲ ನೆರೆಯ ರಾಷ್ಟ್ರಗಳಿಂದ ಮತ್ತು ಸಮುದ್ರದಿಂದ ಪ್ರತ್ಯೇಕವಾಗಿ ಭಾರತವು ಒಂದು ರಾಷ್ಟ್ರವಾಗಿದೆ. ಹಾಗೆ ಭಾರತವು ಭೌಗೋಳಿಕ ಏಕತೆಯನ್ನು ಹೊಂದಿದೆ. ನೆಕ್ಸ್ಟ್ ಯೂನಿಫಾರ್ಮಿಟಿ administration. Uniformity in administration. ಭಾರತವು ಆಡಳಿತಾತ್ಮಕ ಏಕತೆಯನ್ನು ಹೊಂದಿದೆ. India has a administrative unity through all the ages, like during the medieval period, modern period, and ancient period. Kings, emperors, and administrators, ministers, and rulers who are trying to brought the unity during their periods, like Chanakya, or give the most information regarding the administration in his work Arthashastra, and other rulers who are trying to brought the unity or uniformity administration in their empire. Throughout their empire, uniformity administration was carried. Hence, India has a uniformity administrative system. In ಭಾರತವು ಆಡಳಿತಾತ್ಮಕ ಏಕತೆಯನ್ನು ಹೊಂದಿದೆ. ಅಂದರೆ ಭಾರತವು ಎಲ್ಲ ಕಾಲದಲ್ಲಿ ಸಹ ಎಲ್ಲ ಸಾಮ್ರಾಜ್ಯದ ರಾಜರುಗಳ, ಆಡಳಿತಗಾರರ, ಮಂತ್ರಿಗಳ, ಯುವರಾಜರುಗಳ ಕಾಲಾವಧಿಯಲ್ಲಿ ಆಡಳಿತಾತ್ಮಕ ಏಕತೆಯನ್ನು ಹೊಂದಿತ್ತು. ಯಾವ ರೀತಿಯಾಗಿ ಅಂತಂದ್ರೆ ರಾಜರುಗಳು ತಮ್ಮ ಕಾಲಾವಧಿಯಲ್ಲಿ ತಮ್ಮ ಸಾಮ್ರಾಜ್ಯದಾದ್ಯಂತ ಏಕ ರೀತಿಯಾದ ಆಡಳಿತವನ್ನು ಜಾರಿಗೆ ತಂದಿದ್ರು. ಉದಾಹರಣೆಗೆ ಶಿಕ್ಷೆಗಳಾಗಿರ್ಬೋದು, ಕಂದಾಯ ಪದ್ಧತಿ ಆಗಿರ್ಬೋದು, ಸೈನ್ಯ ಪದ್ಧತಿ ಆಗಿರ್ಬೋದು, ಹೀಗೆ ಕೇಂದ್ರಾಡಳಿತ, ಪ್ರಾಂತಾಡಳಿತಗಳಾಗಿರ್ಬೋದು, ಇವೆಲ್ಲವನ್ನು ಸಹ ಒಂದೇ ರೀತಿಯಲ್ಲಿ ತಮ್ಮ ಸಾಮ್ರಾಜ್ಯದಾದ್ಯಂತ ಜಾರಿಗೊಳಿಸಿದ್ರು. ಹಾಗಾಗಿ ಭಾರತವು ಆಡಳಿತಾತ್ಮಕ ಏಕತೆಯನ್ನು ಹೊಂದಿದೆ. ನೆಕ್ಸ್ಟ್ ಯೂನಿಫಾರ್ಮಿಟಿ ಇನ್ ಎಜುಕೇಶನ್ ಸಿಸ್ಟಮ್. Uniformity in education. India has uniform education throughout all the ages. Sanskrit is the medium of education during the period of ancient period, and Persia is a medium of education in medieval period, and English is the medium of education and administration system of modern age or during the European periods. Hence, India has a uniformity education system. ಏನು ಭಾರತವು ಏಕರೀತಿಯಾದಂತಹ ಶಿಕ್ಷಣವನ್ನು ಹೊಂದಿತ್ತು. ಪ್ರಾಚೀನ ಕಾಲದಲ್ಲಿ ಸಂಸ್ಕೃತ ಭಾಷೆಯು ಏಕೀಕೃತವಾದಂತಹ ಶಿಕ್ಷಣದ ಮಾಧ್ಯಮವಾಗಿತ್ತು. ನಂತರ ಮಧ್ಯಕಾಲೀನ ಯುಗದಲ್ಲಿ ಏನಾಯಿತು, ಪರ್ಷಿಯನ್ ಭಾಷೆಯು ಶಿಕ್ಷಣದ ಮಾಧ್ಯಮವಾಗುತ್ತೆ. ಮತ್ತೆ ಆಧುನಿಕ ಯುಗದಲ್ಲಿ ಯುರೋಪಿನ ಜನರ ಆಗಮನದ ಕಾಲದಲ್ಲಿ ಇಂಗ್ಲಿಷ್ ಭಾಷೆಯು ಆಡಳಿತ ಮತ್ತೆ ಶಿಕ್ಷಣದ ಭಾಷೆಯಾಗುತ್ತೆ. ಹೀಗಾಗಿ ಭಾರತವು ಎಲ್ಲ ಕಾಲಾವಧಿಯಲ್ಲಿಯೂ ಸಹ ಎಲ್ಲ ಕಾಲಘಟ್ಟಗಳಲ್ಲಿ ಸಹ ಏಕರೀತಿಯಾದಂತಹ ಶಿಕ್ಷಣವನ್ನು ಹೊಂದಿದೆ.
ಉದಾಹರಣೆಗೆ ಪ್ರಾಚೀನ ಕಾಲದಲ್ಲಿ ಸಂಸ್ಕೃತವು ಆಡಳಿತ ಭಾಷೆ ಮತ್ತು ಶಿಕ್ಷಣ ಭಾಷೆ ಆಗಿತ್ತು. ಮಧ್ಯಕಾಲೀನ ಯುಗದಲ್ಲಿ ಪರ್ಷಿಯನ್ ಭಾಷೆ ಶಿಕ್ಷಣ ಮತ್ತು ಆಡಳಿತ ಭಾಷೆ ಆಗುತ್ತೆ. ಮತ್ತು ಆಧುನಿಕ ಯುಗದಲ್ಲಿ ಯುರೋಪಿನ ಆಗಮನದಿಂದಾಗಿ ಇಂಗ್ಲಿಷ್ ಭಾಷೆಯು ಶಿಕ್ಷಣ ಮತ್ತು ಆಡಳಿತದ ಮಾಧ್ಯಮವಾಗುತ್ತೆ, ಭಾಷೆ ಆಗುತ್ತೆ. ಹಾಗಾಗಿ ಭಾರತವು ಎಲ್ಲ ಕಾಲಾವಧಿಯಲ್ಲಿ ಸಹ ಏಕೀಕೃತವಾದ ಶಿಕ್ಷಣವನ್ನು ಹೊಂದಿದೆ. ನೆಕ್ಸ್ಟ್ social and religious harmony. The social and religious harmony, India is a various social system and religious, like caste, cults, the system, food habits are there, and also various religions are there in India, like Hinduism, Jainism, Buddhism, Christianity, Islam, Sikh, Parsi, and other religions. But all were together lead a unified life. The social and economic and religious harmony existing in India. Social and religious harmony existing in India, and all were live together for the world. And India has a social and religious harmony, and Indians were participation in various religious ceremonies. Okay? It shows India as a unified nation. And ಭಾರತವು ಸಾಮಾಜಿಕ ಮತ್ತು ಧಾರ್ಮಿಕ ಏಕತೆಯನ್ನು ಹೊಂದಿದೆ. ಭಾರತದಲ್ಲಿ ಹಲವಾರು ಪಂಥಗಳು, ಜಾತಿಗಳು, ಮತ್ತು ಉಡುಗೆ ತೊಡುಗೆಗಳು, ಆಚರಣೆಗಳು, ನೀತಿಗಳು, ವಿಚಾರಗಳಿದ್ದರೂ ಸಹ ಮತ್ತು ಹಲವಾರು ಧರ್ಮಗಳು ಸಹ ಭಾರತದಲ್ಲೇ ಕಾಣಬಹುದಾಗಿದೆ. ಹಿಂದೂ ಧರ್ಮ ಆಗಿರ್ಬೋದು, ಜೈನ ಧರ್ಮ ಆಗಿರ್ಬೋದು, ಬೌದ್ಧ ಧರ್ಮ ಆಗಿರ್ಬೋದು, ಸಿಖ್ ಧರ್ಮ ಆಗಿರ್ಬೋದು, ಇಸ್ಲಾಂ, ಕ್ರಿಶ್ಚಿಯಾನಿಟಿಗೆ ಎಲ್ಲ ಧರ್ಮಗಳು ಸಹ ಇದ್ದಾವೆ. ಈ ಎಲ್ಲ ಪಂಥಗಳು, ಧರ್ಮಗಳು, ಜಾತಿಗಳಿದ್ದರೂ ಸಹ ಭಾರತೀಯರು ಐಕ್ಯತೆಯಿಂದ ಜೀವನವನ್ನು ನಡೆಸ್ತಾ ಇದ್ದಾರೆ. ನಾವೆಲ್ಲರೂ ಸಹ ಸಹೋದರರ ರೀತಿಯಲ್ಲಿ ಜೀವನವನ್ನು ನಡೆಸ್ತಾ ಇದ್ದಾರೆ. ಹಾಗಾಗಿ ಭಾರತದಲ್ಲಿ ಸಾಮಾಜಿಕ ಮತ್ತು ಧಾರ್ಮಿಕ ಐಕ್ಯತೆಯನ್ನು ಕಾಣಬಹುದಾಗಿದೆ. ಓಕೆ, ಕೊನೆಯದಾಗಿ recent changes. The Constitution provide the unity among the Indians. Hence, the India as a unity nation. ಏನು ಇತ್ತೀಚಿನ ಬದಲಾವಣೆಗಳು. ಭಾರತದ ಸಂವಿಧಾನವು ಭಾರತೀಯ ಐಕ್ಯತೆಯನ್ನು ಮೂಡಿಸುವಲ್ಲಿ ಯಶಸ್ವಿಯಾಗಿದೆ. ಸಂವಿಧಾನದಲ್ಲಿರುವಂತಹ ತಿದ್ದುಪಡಿಗಳು, ಕಾನೂನುಗಳಿಂದಾಗಿ ಭಾರತೀಯರಲ್ಲಿ ಐಕ್ಯತೆಯ ಮನೋಭಾವನೆ ಬೆಳೆಸಿಕೊಳ್ಳೋಕ್ಕೆ ಸಾಧ್ಯವಾಗಿದೆ. ಭಾರತೀಯರೆಲ್ಲರೂ ಸಹ ಒಂದು ಐಕ್ಯತೆಯ ರೀತಿಯಲ್ಲಿ, ಒಗ್ಗಟ್ಟಿನ ರೀತಿಯಲ್ಲಿ ಜೀವನವನ್ನು ನಡೆಸಲು ಸಹಕಾರಿಯಾಗಿದೆ. ಹಾಗಾಗಿ ಭಾರತವು ವೈವಿಧ್ಯತೆಯಲ್ಲಿ ಏಕತೆಯನ್ನು ಹೊಂದಿರುವಂತಹ ರಾಷ್ಟ್ರವಾಗಿದೆ. Hence, India has a unified and diversity nation. India has both unified factors and also diversity factors. Hence, India called as a unity and diversity nation. It is the most prominent feature of Indian history. Okay. Next, we discuss about the sources. And next class.